ಹಲೋ ಫ್ರೆಂಡ್ಸ್ ಈ ದಿನ ನಾನು ಸಿಂಪಲ್ ಆಗಿರೋದು ಒಂದು ಗ್ರ್ಯಾಂಡ್ ಆಗಿರುವಂತಹ ಒಂದು ಬ್ರೈಡಲ್ ಸ್ಯಾರಿ ಕುಚ್ಚನ್ನ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇದೇನೆ ಈ ಸ್ಯಾರಿ ಕುಚ್ಚನ್ನ ಸಿಂಪಲ್ ಆಗಿ ಹೇಗೆ ಹಾಕೋದು ಈಸಿಯಾಗಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ತುಂಬಾ ಈಸಿ ಅಂತಲೇ ಹೇಳ್ಬೋದು. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಈ ಡಿಸೈನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕನ್ನಡದಲ್ಲಿ. ಸೊ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಮೊದಲು ನಾನು ಪಿಂಕ್ ಕಲರ್ ಆರಳೆ ದಾರವನ್ನು ತೊಗೊಂಡಿದ್ದೀನಿ. ನಾಟನ್ನು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ನಾನಿಲ್ಲಿ 2 ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನಾನಿಲ್ಲಿ ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. ನೀಡಲ್ನ ಸ್ವಲ್ಪ ಟ್ರಯಾಂಗಲ್ ಶೇಪ್ಗೆ ಬರೋ ಥರ ಇಟ್ಕೊಂಡು ನಾನಲ್ಲಿ ಒಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಡಿಸ್ಟೆನ್ಸ್ನ ಹಾಕ್ಕೊಂಡು ಒಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸೂಜಿ ಮೇಲೆ ದಾರವನ್ನು ತಗೊಳ್ಳೋಣ. ದಾರವನ್ನು ಮೇಲ್ಭಾಗ ಮಾಡಿ ನಾನಿಲ್ಲಿ ವೀಟ್ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. ವೀಟ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ವೀಟ್ ಬೀಡನ್ನು ಹಾಕ್ಕೊಂಡು ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಅಲ್ಲಿಂದಲೇ ಸೂಜಿ ಮೇಲೆ ದಾರ ತೊಗೊಂಡು ನಾವು ಟ್ರಯಾಂಗಲ್ ಶೇಪ್ ಲಾಕ್ ಮಾಡಿದ್ವಲ್ಲ ಡಬಲ್ ಕ್ರೋಶ, ಸೊ ಅದರ ಗ್ಯಾಪ್ನ ಒಳಗಡೆ ನಾನು ಇಲ್ಲಿ ಮತ್ತೆ ಡಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ನಮಗೆ ಗ್ಯಾಪ್ನ ಎಲ್ಲಿ ಎಷ್ಟು ಡಬಲ್ ಕ್ರೋಶ ಕವರ್ ಮಾಡೋದಕ್ಕಾಗುತ್ತೆ ನಾವು ಅಷ್ಟು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಅಂದರೆ 7ರಿಂದ 9 ಡಬಲ್ ಕ್ರೋಶಗಳು ಇಲ್ಲಿ ಕವರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದನ್ನು ನೀವು ಕಂಪ್ಲೀಟಾಗಿ ಒಂದು ಸರಿ ನೀವು ಮಾಡಿದ ನಂತರ ಅದನ್ನು ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಡಬಲ್ ಕ್ರೋಶ ಇಲ್ಲಿ ಫಿಲ್ ಆಗಿದೆ ಅಂತ. ಸೊ ಅಷ್ಟು ಡಬಲ್ ಕ್ರೋಶವನ್ನು ಕಂಪ್ಲೀಟ್ ಬೇಸ್ ಲೈನ್ ನಾವು ಇದನ್ನು ಮಾಡ್ತಾ ಹೋಗಬೇಕು. ಸೊ ನಿಧಾನವಾಗಿ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಳ್ಳಿ. ಡಬಲ್ ಕ್ರೋಶವನ್ನು ನಿಧಾನವಾಗಿ 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ಲಾಕನ್ನು ಮಾಡ್ತಾ ಹೋಗಬೇಕು. ಸೊ ಈ ಡಿಸೈನ್ ನಿಮ್ಗೆ ಈಗಲೇ ಹೇಳ್ಕೊಡ್ತಿದ್ದೀನಿ. ತುಂಬಾ ಡಿಸೈನ್ನ ಇದೇ ಥರದ ಸ್ಲಾಂಟಿಂಗ್ ಆರ್ಟ್ಸ್ ಅಂತಲೇ ನಾನು ಇದನ್ನು ಹೇಳ್ಕೊಟ್ಟಿದ್ದೀನಿ ಕಂಪ್ಲೀಟಾಗಿ. ಸೊ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಸೊ ಈ ಸ್ಲಾಂಟಿಂಗ್ ಆರ್ಟ್ಸ್ನ ನಾವು ಕಲ್ತ್ಕೊಂಡ್ರೆ ಈ ಸ್ಲಾಂಟಿಂಗ್ ಆರ್ಟ್ಸ್ ಡಿಸೈನನ್ನು ಯೂಸ್ ಮಾಡಿಕೊಂಡು ನಾವು ತುಂಬಾ ಬೇರೆ ಬೇರೆ ವೆರೈಟಿ ಡಿಸೈನನ್ನು ನಾವು ಹಾಕ್ತಾ ಹೋಗ್ಬೋದು. ಸೊ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ನಾವು ಇದನ್ನು ಫಿಲ್ ಮಾಡ್ತಾ ಹೋಗೋಣ. ಕಂಪ್ಲೀಟಾಗಿ ಡಬಲ್ ಕ್ರೋಶವನ್ನು ಈ ಗ್ಯಾಪ್ನ ಒಳಗಡೆ ಫಿಲ್ ಮಾಡ್ಕೊಂಡಿದ ನಂತರ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಳ್ಳೋಣ. ದಾರವನ್ನು ತೊಗೊಂಡು ಇದು ಎಲ್ಲಿಗೆ ಲಾಕ್ ಆಗುತ್ತೆ ಆ ಪ್ಲೇಸ್ಗೆ ನಾವು ಇದನ್ನು ಡಬಲ್ ಕ್ರೋಶ ಮಾಡೋದ್ರ ಮೂಲಕ ಲಾಕನ್ನು ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಡಬಲ್ ಕ್ರೋಶವನ್ನು ಮಾಡ್ತಾ ನಾನು ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ವೀಟ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ವೀಟ್ ಬೀಡನ್ನು ಹಾಕಿದ ನಂತರ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ವೀಟ್ ಬೀಡನ್ನು ಲಾಕ್ ಮಾಡಿದ ನಂತರ ಆ ಗ್ಯಾಪ್ನ ಒಳಗಡೆ ಹೋಗಿ ನಾವು ಹಾಗೇ ಡಿಸೈನ್ನ ಈಗ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸ್ಲಾಂಟಿಂಗ್ ಆರ್ಟ್ಸ್ನ ಫಿಲ್ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶದ ಮೂಲಕ ನಾವು ಸ್ಲಾಂಟಿಂಗ್ ಆರ್ಟ್ಸ್ನ ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ನಲ್ಲಿ ನಾವು ಎಷ್ಟು ಡಬಲ್ ಕ್ರೋಶವನ್ನು ಮಾಡ್ಕೊಂಡಿದ್ವಿ ಅಷ್ಟೇ ಡಬಲ್ ಕ್ರೋಶವನ್ನು ನಾವು ಇದರೊಳಗಡೆನೂ ಕೌಂಟ್ ಮಾಡಿಕೊಂಡು ಸೇಮ್ ಅಷ್ಟೇ ಸೈಜಲ್ಲಿ ನಾವು ಮಾಡ್ತಾ ಹೋಗಬೇಕು. ಸೇಮ್ ಕೌಂಟನ್ನು ಮಾಡ್ಕೊಳ್ಳಿ. ಇಲ್ಲಿ ನಾವೇನಾದರೂ 9 to 10 11 ಮಾಡ್ಕೊಂಡಿದ್ರೆ ಸೊ ಇದರಲ್ಲೂ ಅಷ್ಟೇ 9 ಮಾಡಿದರೆ 9 ಮಾಡ್ಕೊಳ್ಳಿ. 10 ಅಥವಾ 11 ಎಷ್ಟು ಮಾಡಿರ್ತೀವಿ ಅಷ್ಟು ಡಬಲ್ ಕ್ರೋಶವನ್ನು ನಾವಿಲ್ಲಿ ಫಿಲ್ ಮಾಡ್ತಾ ಸ್ಲಾಂಟಿಂಗ್ ಆರ್ಟ್ಸ್ನ ಕಂಪ್ಲೀಟಾಗಿ ಮಾಡ್ತಾ ಹೋಗಬೇಕು. ಸೊ ಇದು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ತುಂಬಾ ಈಸಿ. ಇದೇ ಥರ ನಾವು 2 ಸ್ಟೆಪ್ಪನ್ನು ಒಟ್ಟು ಟೋಟಲ್ 3 ಸ್ಟೆಪ್ನ ಮಾಡಿದ್ರೆ ಸ್ಲಾಂಟಿಂಗ್ ಆರ್ಟ್ಸ್ನಲ್ಲಿ ಅದು ಒಂದು ಬ್ರೈಡಲ್ ಲುಕ್ಕನ್ನು ಕೊಡುತ್ತೆ. ನಾವಿಲ್ಲಿ ಕುಚ್ಚನ್ನು ಹಾಕೋದಿಲ್ಲ. ಕುಚ್ಚು ಹಾಕ್ಕೋಬೋದು ಬೇಕಾದರೆ ಮಧ್ಯದಲ್ಲಿ. ಸೊ ನಾನಿಲ್ಲಿ ಇದನ್ನೇ ಬ್ರೈಡಲಾಗಿ ತೋರಿಸೋಣ ಅಂತ ಕುಚ್ಚನ್ನು ಆ್ಯಡ್ ಮಾಡ್ದಲೇ ಹಾಗೇ ನಿಮಗೆ ಈ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಅಂತಲೇ ಹೇಳ್ಬೋದು. ಸ್ಲಾಂಟಿಂಗ್ ಆರ್ಟ್ಸ್ ಬ್ರೈಡಲ್ ಸ್ಯಾರಿ ಕುಚ್ಚು ಅಂತ ಕರಿತೀನಿ ಇದನ್ನು. ಇಲ್ಲೂ ಅಷ್ಟೇ 2ನೇ ಸರಿ ಮಾಡ್ತಾ ಇರೋ ಸ್ಲಾಂಟಿಂಗ್ ಆರ್ಟ್ಸ್ನ ಕಂಪ್ಲೀಟಾಗಿ ಫಿಲ್ ಮಾಡಿದ ನಂತರ ಡಬಲ್ ಕ್ರೋಶ ಮಾಡೋದ್ರ ಮೂಲಕ ಅದು ಯಾವ ಪ್ಲೇಸ್ಗೆ ಲಾಕ್ ಆಗುತ್ತೆ ಆ ಪ್ಲೇಸ್ಗೆ ನಾವು ಡಬಲ್ ಕ್ರೋಶ ಮಾಡ್ತಾನೆ ಅದನ್ನು ಲಾಕನ್ನು ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶ ಮಾಡಿಕೊಂಡು ನಾನು ಸ್ಲಾಂಟಿಂಗ್ ಆರ್ಟ್ಸ್ನ ಲಾಕ್ ಮಾಡಿದ್ದೀನಿ. ಮತ್ತು ಹಾಗೆಯೇ ನಾವು ವೀಟ್ ಬೀಡನ್ನು ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ವೀಟ್ ಬೀಡನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು ಡಬಲ್ ಕ್ರೋಶ ಮಾಡಿದ ಗ್ಯಾಪ್ನ ಒಳಗಡೆ ಸ್ಲಾಂಟಿಂಗ್ ಆರ್ಟ್ಸ್ನ ಅಂದರೆ ಕಂಪ್ಲೀಟಾಗಿ ಮಾಡ್ಕೋಬೇಕು. ಸೊ ಈ ರೀತಿ ಬಂದಿದೆ ಫ್ರೆಂಡ್ಸ್. ಇದನ್ನು ಹಾಗೆ ಬಿಟ್ಟರೆ ಇದನ್ನೇ ಒಂದು ಡಿಸೈನ್ ಅಂತ ಹೇಳ್ಕೊಬೋದು ಬೇಸ್ ಲೈನಾಗಿ. ಸೊ ಇದನ್ನೇ ಒಂದು ಡಿಸೈನ್ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಕಂಟಿನ್ಯೂ ಮಾಡ್ಕೋಬೇಕು ಅಂದರೆ ನೆಕ್ಸ್ಟ್ ಬೇರೆ ಕಲರ್ ದಾರವನ್ನು ತೊಗೊಂಡು ನಾನಿಲ್ಲಿ ಸ್ಕೈ ಬ್ಲೂ ಕಲರ್ ದಾರವನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇದನ್ನು ಅಷ್ಟೇ ಸ್ಟಾರ್ಟಿಂಗ್ನಲ್ಲಿ ನಾವು ವೀಟ್ ಬೀಡ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ವೀಟ್ ಬೀಡ್ನ ಮೇಲೆ ಲಾಕ್ ಮಾಡಿದ ನಂತರ ಹಾಗೆಯೇ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡಿದ್ದೀನಿ. ನಾವು ಒಂದು ಸ್ಲಾಂಟಿಂಗ್ ಆರ್ಟ್ಸ್ ನಂತರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನ ಒಳಗಡೆ ಹೋಗಿ
ಒಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಸ್ಲ್ಯಾಂಟಿಂಗ್ ಆರ್ಸ್ ಆದ ನಂತರ ನೆಕ್ಸ್ಟ್ ಎರಡನೇ ಸ್ಲ್ಯಾಂಟಿಂಗ್ ಆರ್ಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದು ಗ್ಯಾಪ್ ಇರುತ್ತೆ, ಅಲ್ಲಿ ಒಂದು ಡಬಲ್ ಕ್ರೋಶವನ್ನು ಮಾಡಿ 3 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. 3 ಚೈನ್ಗಳು ಹಾಕಿದ ನಂತರ ಡಬಲ್ ಕ್ರೋಶ ಮಾಡಿದ ಗ್ಯಾಪ್ನಲ್ಲಿ ನೋಡಿ ಈ ಥರ ಗ್ಯಾಪ್ ಇರುತ್ತೆ ಟ್ರಯಾಂಗಲ್ನಲ್ಲಿ, ಆ ಗ್ಯಾಪ್ನ ಒಳಗಡೆ ಹೋಗಿ ಮತ್ತೆ ಅಲ್ಲಿ ಆ ಗ್ಯಾಪ್ನ ಒಳಗಡೆ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಅಂದರೆ ಮತ್ತೆ ಅಲ್ಲಿನೂ ಸಹ ಸ್ಲ್ಯಾಂಟಿಂಗ್ ಆರ್ಸ್ನ ಬ್ಲೂ ಕಲರ್ನಲ್ಲಿ ಮಾಡ್ತಾ ಹೋಗಬೇಕು. ಸೊ ಫಸ್ಟು ಮಾಡಿರೋದನ್ನೇ ಸೇಮ್ ಹಾಗೆಯೇ ಇಲ್ಲಿ ವೀಟ್ ಬೀಡನ್ನು ಹಾಕ್ದಲೇ ವಿತೌಟ್ ಬೀಡ್ನಲ್ಲಿ ನಾವು ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಸ್ನ ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ನಲ್ಲಿ ಬೀಡ್ ಹಾಕಿ ಮಾಡಿದ್ದೀನಿ, ಇಲ್ಲಿ ಬೀಡ್ ಹಾಕ್ದಲೇ ಹಾಗೆಯೇ ಸ್ಲ್ಯಾಂಟಿಂಗ್ ಆರ್ಸ್ನ ಮಾಡ್ತಾ ಇದ್ದೀನಿ ಬ್ಲೂ ಕಲರ್ನಲ್ಲಿ. ಸೊ ಹಾಗೆಯೇ ಕಂಪ್ಲೀಟಾಗಿ ಫಿಲ್ ಆಗಿದೆ. ಫಿಲ್ ಆದ ನಂತರ ಸೂಜಿ ಮೇಲೆ ಮತ್ತೆ ಒನ್ ಟೈಮ್ ದಾರವನ್ನು ತೊಗೊಳ್ಳೋಣ. ಮತ್ತು ಅದ್ರ ಪಕ್ಕದಲ್ಲಿರುವಂಥ ಸ್ಲ್ಯಾಂಟಿಂಗ್ ಆರ್ಸ್ನ ಮಧ್ಯದಲ್ಲಿ ಹೋಗ್ಬಿಟ್ಟು ನಾವು ಎಂಡ್ ಆದಮೇಲೆ ನಾವು ಲಾಕ್ ಮಾಡಿರ್ತೀವಲ್ಲ ಆ ಜಾಗದಲ್ಲಿ ಹೋಗಿ ಇದನ್ನು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಸ್ ರೆಡಿಯಾಗಿರೋದು ಕಾಣಿಸ್ತಾ ಇದೆ. ಡಬಲ್ ಕ್ರೋಶವನ್ನು ಮಾಡಿದ ನಂತರ ಅದ್ರ ಮೇಲೆ ಮತ್ತೆ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕಿದ ನಂತರ ಮಧ್ಯದಲ್ಲಿರೋ ಗ್ಯಾಪ್ನ ಒಳಗಡೆ ಹೋಗಿ ಮತ್ತೆ ಅಲ್ಲಿ ನಾವು ನಾವು ಎಷ್ಟು ಸ್ಲ್ಯಾಂಟಿಂಗ್ ಆರ್ಸ್ನ ಮಾಡಿರ್ತೀವಿ ಬ್ಲೂ ಕಲರ್ನಲ್ಲಿ ಅಷ್ಟೇ ಸ್ಲ್ಯಾಂಟಿಂಗ್ ಆರ್ಸ್ನ ನಾವು ಕಂಪ್ಲೀಟಾಗಿ ಅಂದರೆ ಅಷ್ಟೇ ಡಬಲ್ ಕ್ರೋಶಗಳನ್ನು ನಾವು ಫಿಲ್ ಮಾಡ್ತಾ ಹೋಗಬೇಕು. ಬ್ಲೂನಲ್ಲೂ ನಾವು 9 to 10 or 11 ಅಷ್ಟರೊಳಗಡೆ ಮಾಡಿದ್ದೀವಿ ಅಂದರೆ ಎಷ್ಟು ಮಾಡಿದ್ದೀವಿ ಅಷ್ಟೇ ಕೌಂಟನ್ನು ನಾವು ಮಾಡಿಕೊಂಡು ಕಂಟಿನ್ಯೂ ಹಾಗೆಯೇ ಕಂಪ್ಲೀಟ್ ಹೋಲ್ ಬ್ಲೂ ಕಲರ್ನಲ್ಲಿ ಮಾಡಿರೋಂಥ ಡಿಸೈನ್ ಸ್ಲ್ಯಾಂಟಿಂಗ್ ಆರ್ಸಿಂದ ಬಂದ್ಬಿಟ್ಟು ಅಷ್ಟನ್ನೇ ಮಾಡ್ತಾ ಹೋಗಬೇಕು. ಆವಾಗ ಈಕ್ವಲ್ ಸೈಜ್ ಕಾಣಿಸುತ್ತೆ, ಒಂದು ದೊಡ್ಡದಾಗಿ ಕಾಣಿಸೋದಿಲ್ಲ, ಒಂದು ಚಿಕ್ಕದಾಗೂ ಸಹ ಕಾಣಿಸೋದಿಲ್ಲ. ನೆಕ್ಸ್ಟ್ ಅದೇ ರೀತಿ ಇದನ್ನು ಸಹ ಲಾಕ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡೋದ್ರ ಮೂಲಕ ಲಾಕನ್ನು ಮಾಡಿಕೊಂಡು ಅದರ ಮೇಲೆ ನಾವು ಮತ್ತೆ 3 ಚೈನ್ಗಳನ್ನು ಹಾಕ್ಕೋಬೇಕು. ಸೊ ಮತ್ತೆ 3 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಆ ಗ್ಯಾಪ್ನ ಒಳಗಡೆ ಹೋಗಿ ಮತ್ತೆ ನಾವು ಸ್ಲ್ಯಾಂಟಿಂಗ್ ಆರ್ಸ್ನ ಮಾಡ್ತಾ ಹೋಗಬೇಕು, ಅಂದರೆ ಡಬಲ್ ಕ್ರೋಶವನ್ನು ಫಿಲ್ ಮಾಡ್ತಾ ಹೋಗಬೇಕು. ಆವಾಗ ಸೆಕೆಂಡ್ ಸ್ಟೆಪ್ ಸಹ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪಿಂಕ್ನಲ್ಲಿ ಫಸ್ಟ್ ಸ್ಟೆಪ್ ಮಾಡಿದ್ದೀನಿ, ಬ್ಲೂ ಕಲರ್ನಲ್ಲಿ ಸೆಕೆಂಡ್ ಸ್ಟೆಪ್ ಮಾಡಿದ್ದೀನಿ. ಸೊ ಅದನ್ನು ಸಹ ಸ್ಲ್ಯಾಂಟಿಂಗ್ ಆರ್ಸೇ. ಸೊ ಇದೇ ರೀತಿ ಮತ್ತೆ ನೆಕ್ಸ್ಟ್ ಸ್ಟೆಪ್ನು ಸಹ ನಾವು ಮಾಡ್ತಾ ಹೋಗಬೇಕು. ಸೊ ಕಂಪ್ಲೀಟ್ ಡಿಸೈನ್ ಬಂದ್ಬಿಟ್ಟು ಇದು ಸ್ಲ್ಯಾಂಟಿಂಗ್ ಆರ್ಸ್ನಲ್ಲಿ ಫಿಲ್ ಆಗಿರುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಗ್ರೀನ್ ಕಲರ್ 6 ದಾರವನ್ನು ತೊಗೊಂಡಿದ್ದೀನಿ, ಅದನ್ನು ಅಷ್ಟೇ ಸ್ಟಾರ್ಟಿಂಗ್ನಲ್ಲಿರೋ ಸ್ಲ್ಯಾಂಟಿಂಗ್ ಆರ್ಸ್ನ ಕಾರ್ನರ್ ಪಾಯಿಂಟ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲಾಕನ್ನು ಮಾಡಿದ್ದಾಗಿದೆ. ನೆಕ್ಸ್ಟ್ ಹಾಗೆಯೇ ಕಂಟಿನ್ಯೂ ಮಾಡ್ಕೋಬೇಕು. ಸೂಜಿ ಮೇಲೆ ಒನ್ ಟೈಮ್ ದಾರವನ್ನು ತೊಗೊಂಡಿದ್ದೀನಿ. ಒಂದು ಸ್ಲ್ಯಾಂಟಿಂಗ್ ಆರ್ಸ್ ಆದಮೇಲೆ ನೆಕ್ಸ್ಟು ಸ್ಲ್ಯಾಂಟಿಂಗ್ ಆರ್ಸ್ ಸ್ಟಾರ್ಟಿಂಗ್ ಆಗೋದಲ್ಲ ಇರೋ ಒಂದು ಗ್ಯಾಪ್ನ ಒಳಗಡೆ ಹೋಗಿ ನಾವು ಇದನ್ನು ಒಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಸೊ ಒಂದು ಡಬಲ್ ಕ್ರೋಶ ಮಾಡಿದ ನಂತರ ಮತ್ತೆ ದಾರವನ್ನು ಮೇಲ್ಭಾಗ ಮಾಡಿಕೊಂಡು ಮತ್ತೆ ವೀಟ್ ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಇಲ್ಲಿ ವೀಟ್ ಬೀಡನ್ನು ಆ್ಯಡ್ ಮಾಡಿದ ನಂತರ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ ಒನ್ ಟೈಮ್ ದಾರವನ್ನು ತೊಗೊಂಡು ನಾವಲ್ಲಿ ಡಬಲ್ ಕ್ರೋಶವನ್ನು ಫಿಲ್ ಮಾಡ್ತಾ ಹೋಗಬೇಕು. ನಾವು ಫಸ್ಟ್ ಸ್ಟೆಪ್ ಹೇಗೆ ಮಾಡಿದ್ವಿ ಅದೇ ಥರ ಥರ್ಡ್ ಸ್ಟೆಪ್ಸ್ ಸಹ ಸೇಮ್ ವೀಟ್ ಬೀಡನ್ನು ಆ್ಯಡ್ ಮಾಡಿಕೊಂಡು ನಾವಿಲ್ಲಿ ಡಬಲ್ ಕ್ರೋಶವನ್ನು ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಇದನ್ನು ಅಷ್ಟೇ ಫಿಲ್ ಆಗೋಷ್ಟು ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಸೊ ಟೋಟಲಿ ಕಂಪ್ಲೀಟ್ ಡಿಸೈನ್ ಬಂದ್ಬಿಟ್ಟು ಸ್ಲ್ಯಾಂಟಿಂಗ್ ಆರ್ಸ್ನಲ್ಲೇ ಫಿಲ್ ಆಗಿರುತ್ತೆ. ಸೊ ತುಂಬಾ ಈಸಿ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಇದನ್ನು ಸಹ ಒಂದು ಬ್ರೈಡಲ್ ಲುಕ್ ಕೊಡುತ್ತೆ. ನಿಮಗೆ ಬೇಕಾದರೆ ಅಲ್ಲಿ ಕೆಳಗಡೆ ಒಂದು ಮಣಿಗಳನ್ನು ಒಂದಕ್ಕೊಂದು ಜೋಡಿಸ್ಕೊಂಡು ನೀವು ಅದನ್ನು ಕುಚ್ಚು ರೀತಿ ಸಹ ನಾವಲ್ಲಿ ಹಾಗೆಯೇ ಗಂಟನ್ನು ಹಾಕ್ಕೋಬೋದು. ಸೊ ನಾನಿಲ್ಲಿ ಯಾವುದನ್ನು ಬೇರೆ ಕುಚ್ಚನ್ನು ಆ್ಯಡ್ ಮಾಡ್ತಾಯಿಲ್ಲ, ಕುಚ್ಚು ಹಾಕ್ತಲೇ ಹಾಗೆಯೇ ಇದನ್ನು ಬೇರೆ ರೀತಿಯೇ ಇರಲಿ ಅಂತ ಹಾಗೆಯೇ ನಿಮಗೆ ಡಿಸೈನನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಇದೇ ರೀತಿ ವೀಟ್ ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಮಧ್ಯದಲ್ಲಿರೋ ಟ್ರ್ಯಾಂಗಲ್ನ ಗ್ಯಾಪ್ನಲ್ಲಿ ಹೋಗಿ ನಾವು ಡಬಲ್ ಕ್ರೋಶವನ್ನು ಫಿಲ್ ಮಾಡ್ತಾ ಹೋಗಬೇಕು. ಕಂಪ್ಲೀಟಾಗಿ ಇದೇ ರೀತಿ ಒಟ್ಟು ನಾವು ಗ್ರೀನ್ ಕಲರ್ನಲ್ಲಿ ಎಷ್ಟು ಡಬಲ್ ಕ್ರೋಶ ಸ್ಟಾರ್ಟಿಂಗ್ ಮಾಡಿದ್ವಿ ಅಷ್ಟೇ ಡಬಲ್ ಕ್ರೋಶವನ್ನು ನಾವು ಕಂಪ್ಲೀಟ್ ಡಿಸೈನ್ಗೆ ಹಾಗೆಯೇ ಫಿಲ್ ಮಾಡ್ತಾ ಹೋಗಬೇಕು. ಸೊ ಆವಾಗ ಈಕ್ವಲ್ ಆಗಿ ಸ್ಲ್ಯಾಂಟಿಂಗ್ ಆರ್ಸ್ ಒಂದೇ ಸಮನಾಗಿ ಕಾಣಿಸುತ್ತೆ, ಒಂದು ದೊಡ್ಡದು ಒಂದು ಚಿಕ್ಕದು ಕಾಣಿಸೋದಿಲ್ಲ. ಸೊ ಬಂದ್ಬಿಟ್ಟು ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಸುಲಭ ಅಲ್ವಾ ಫ್ರೆಂಡ್ಸ್? ಇದೇ ರೀತಿ ಕಂಪ್ಲೀಟ್ ಡಿಸೈನ್ನ ನಾವು ಇದೇ ರೀತಿ ಲಾಕ್ ಮಾಡಿಕೊಂಡು ಸ್ಲ್ಯಾಂಟಿಂಗ್ ಆರ್ಸ್ನ ಫಿಲ್ ಮಾಡ್ತಾ ಹೋಗಬೇಕು. ಸೊ ತುಂಬಾ ಈಸಿ ಅಂತಲೇ ಹೇಳ್ಬೋದಲ್ಲ. ಸೊ ಇದೇ ರೀತಿ ನಾವು ಡಬಲ್ ಕ್ರೋಶವನ್ನು ಹಾಕ್ಕೊಳ್ಳೋಣ. ವೀಟ್ ಬೀಡನ್ನು ಹಾಕ್ಕೊಂಡು ಲಾಕ್ ಮಾಡಿ ಆ ಗ್ಯಾಪ್ನ ಒಳಗಡೆ ಕಂಪ್ಲೀಟಾಗಿ ಫಿಲ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಂಪ್ಲೀಟಾಗಿ ಡಿಸೈನ್ ರೆಡಿಯಾಗಿದೆ. ಈ ರೀತಿ ಕಾಣಿಸ್ತಾ ಇದೆ. ಪಿಂಕ್ ಬ್ಲೂ ಗ್ರೀನ್ ಕಾಂಬಿನೇಷನ್ 3 ಕಲರ್ನಲ್ಲಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನಲ್ಲಿ ನೀವು ಮಾಡ್ಕೋಬೋದು. ಒಟ್ಟು ಡಿಸೈನ್ ನೀವು ಕಲಿಯೋದು ಇಂಪಾರ್ಟೆಂಟ್ ಅಷ್ಟೇ ಅಲ್ವಾ ಫ್ರೆಂಡ್ಸ್? ಸೊ ಈ ರೀತಿ ರೆಡಿಯಾಗಿದೆ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಕಂಪ್ಲೀಟಾಗಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಸ್ಲ್ಯಾಂಟಿಂಗರ್ಸ್ ಒಂದೇ ರೀತಿ ಒಂದು ಸಮನಾಗಿ ಕಾಣಿಸುತ್ತೆ. ಒಂದೇ ರೀತಿಯಲ್ಲಿ ನೀವು ಕೌಂಟನ್ನು ಮಾಡ್ಕೊಳ್ಳಿ. ಅದೇ ಕೌಂಟ್ನಲ್ಲಿ ನೀವು ಕಂಪ್ಲೀಟು ಡಿಸೈನ್ನ ಎಂಡ್ ಮಾಡಿ